ಇವತ್ತು ನನ್ನ ಮುಂದೆ ಬೋಟ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಬೋಟ್ ಏರ್ಡೋಪ್ಸ್ ಬ್ಲಿಸ್ ANC ಅಂತ ಆಯ್ತಾ. ನೀವು ನಂಬಲ್ಲ, ಕೇವಲ 1999 ರೂಪಾಯಿಗೆ ಅಂದರೆ 2000 ರೂಪಾಯಿಗೆ ಲಾಂಚ್ ಆಗಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿರುವಂಥದ್ದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಒಂದು ಇಯರ್ಬಡ್ಸನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿದ್ದನ್ನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಇಯರ್ಬಡ್ಸನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಮೇಲ್ಗಡೆ ಕವರನ್ನು ಫಸ್ಟು ಸ್ಲೈಡ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ಬಾಕ್ಸು, ಇದರೊಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಕೇಸ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಕೆಲವೊಂದು ಸ್ಟಿಕ್ಕರ್ಸ್ನೆಲ್ಲ ಕೊಟ್ಟಿದ್ದಾರೆ. ಇದರೊಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದರಲ್ಲಿ USB Type-C ಚಾರ್ಜಿಂಗ್ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಕೊನೆಯದಾಗಿ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ ಆಯಿತಾ. ಅದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಸ್ಟಿಕ್ಕರ್ನ ಓಪನ್ ಮಾಡಿದ್ರೆ ಹೆವಿ ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಕೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಹೆವಿ ಕಾಂಪ್ಯಾಕ್ಟ್ ಆಗಿದೆ, ನೋಡಿ ಎಷ್ಟು ಸಣ್ಣದಾಗಿದೆ ಅಂತ. ಇದರಲ್ಲಿ ಒಂದು LED ಇಂಡಿಕೇಟರ್ ಸಹ ಇರುವಂಥದ್ದು, USB Type-C ಪೋರ್ಟ್ ಇದೆ. ಸಖತ್ ಪ್ರೀಮಿಯಮ್ ಆಯಿತಾ. ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಕೂಡ ಆಗಲ್ಲ. ಆರಾಮಾಗಿ ನಾವು ಈ ಜೀನ್ಸ್ ಪ್ಯಾಂಟಿನ ಸಣ್ಣ ಜೇಬ್ ಇರುತ್ತಲ್ವ ಅದರಲ್ಲೇ ಇಟ್ಕೊಬೋದು. ನಮ್ಮ ಹತ್ರ ಏನೋ ದೊಡ್ಡದಾಗಿ ಏನೋ ಕೇಸ್ ಇದೆ ಅಂತ ನೆನೆಸಲ್ಲ, ತುಂಬ ಸಣ್ಣದಾಗಿದೆ. ಇದರೊಳಗಿರುವಂಥ ಬಡ್ಸ್ ಕೂಡ ಅಷ್ಟೇ ಆಯಿತಾ, ಹೆವಿ ಪ್ರೀಮಿಯಮ್ ಆಗಿದೆ. ಇನ್ನು ಈ ಬಡ್ಸಿಗೆ ಬಂತು ಅಂತ ಅಂದರೆ ಇದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಈ ಕೇಸಲ್ಲೇ ಚಾರ್ಜ್ ಆಗುತ್ತೆ. ಈ ಬಡ್ಸಲ್ಲೂ ಕೂಡ ನಿಮಗೆ LED ಇಂಡಿಕೇಟರ್ ಸಿಗ್ತಾ ಇರುವಂಥದ್ದು ಆಯಿತಾ. ಇದು ಕೂಡ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಬಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ ತಕ್ಷಣ ಯಾವುದೋ ಕಡಿಮೆ ದುಡ್ಡಿದ್ದು ಅಂತ ನಿಜ ಅನ್ಸಲ್ಲ ಆಯಿತಾ. ಹೆವಿ ಪ್ರೀಮಿಯಮ್. ಇದರಲ್ಲಿ ನಮಗೆ ಸಿಲಿಕಾನ್ ಟಿಪ್ ಸಿಗ್ತಾ ಇದೆ, ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ ಮತ್ತು ಹೆವಿ ಲೈಟ್ ವೈಟ್ ಕೂಡ ಇದೆ. ಒಂದರಲ್ಲಿ 2 ಮೈಕ್ರೋಫೋನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ 2ರಿಂದ 4 ಮೈಕ್ರೋಫೋನ್ಗಳು ನಮಗೆ ಈ ಬಡ್ಸ್ಗಳಲ್ಲಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಇದರಲ್ಲಿ ನೋಡ್ತಾ ಇದ್ದೀರಾ, ಇದೊಂಥರ ಎಲೆಕ್ಟ್ರೋ ಪ್ಲೇಟಿಂಗನ್ನು ಹೊಂದಿರುವಂಥ ಒಂಥರ ನೋಡ್ತಾ ಇದ್ದಾರೆ, ಸ್ಟೀಲ್ ರೀತಿ ಅನಿಸುತ್ತೆ. ಸೊ ಈ ಸ್ಟೆಮ್ ಮೇಲೆ ಒಂಥರ ಎಲೆಕ್ಟ್ರೋ ಪ್ಲೇಟಿಂಗನ್ನು ಮಾಡಿದರೆ ಸ್ಟೀಲ್ ಡಿಸೈನ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸಖತ್ ಪ್ರೀಮಿಯಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಬಡ್ಸ್ ಏನಿದೆ ಇದು IPXY ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸ್ಪ್ಲಾಶ್ ಪ್ರೂಫು, ಸ್ವೆಟ್ ಪ್ರೂಫು, ಸಡನ್ನಾಗಿ ನೀರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಪ್ಯಾಕ್ಟ್ ಆಗಿದೆ, ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು. ಇನ್ನು ಈ ಬಡ್ಸಿಂದು ಮೈನ್ ಫೀಚರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಸುಮಾರು ಒಂದು 10 ಮೀಟ್ರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ ಮತ್ತು ನಾನೆಲ್ಲೂ ಕೂಡ ಕನೆಕ್ಟಿವಿಟಿ ಇಶ್ಯೂವನ್ನು ಫೇಸ್ ಮಾಡಿಲ್ಲ. ಜೊತೆಗೆ IWP ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಲಾಗಿದೆ, ಅಂದರೆ ಇನ್ಸ್ಟ್ಯಾಂಟ್ ವೇಕ್ ಪೇರ್ ಟೆಕ್ನಾಲಜಿ ಅಂತ. ಅಂದರೆ ಈ ಬಡ್ಸನ್ನು ನೀವು ಒಂದು ಸಲ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿದ್ರೆ ಜಸ್ಟ್ ಈ ಒಂದು ಕೇಸನ್ನು ಓಪನ್ ಮಾಡಿದ್ರೆ ಸಾಕು, ಇನ್ಸ್ಟಾಂಟಾಗಿ ಪಟ್ ಅಂತ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ ಆಯಿತಾ. ಸೊ ಇದಕ್ಕೆ ಇನ್ಸ್ಟ್ಯಾಂಟ್ ವೇಕ್ ಪೇರ್ ಟೆಕ್ನಾಲಜಿ ಅಂತ ಕರೀತಾರೆ. ತುಂಬ ಫಾಸ್ಟಾಗಿ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ. ಜೊತೆಗೆ ಇದರಲ್ಲಿರುವಂಥ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. 2000 ರೂಪಾಯಿಂದ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ನಿಜ ಅನ್ಸಲ್ಲ. ಅಪ್ ಟು 32 dB ತನಕ ಇದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ನೀವು ಟ್ರಾಫಿಕ್ಕಲ್ಲಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಇದನ್ನು ಹಾಕೊಂಡ್ಬಿಟ್ರಂತೂ ಒಂದು ಲೆವೆಲಿಗೆ ಟ್ರಾಫಿಕ್ ನಾಯ್ಸ್ನೆಲ್ಲ ರೆಡ್ಯೂಸ್ ಮಾಡಿಬಿಡುತ್ತೆ, ಹೊರಗಡೆ ನಾಯ್ಸನ್ನೆಲ್ಲ ರೆಡ್ಯೂಸ್ ಮಾಡಿಬಿಡುತ್ತೆ. ಮತ್ತು ಇದರಲ್ಲಿ ಆ್ಯಂಬಿಯಂಟ್ ಮೋಡ್ ಸಹ ಇರುವಂಥದ್ದು. ಸೊ ಇದನ್ನಪ್ಪ ಅಂದರೆ ಒಂದು ರೀತಿ ಎನ್ವಿರಾನ್ಮೆಂಟ್ ವಾಯ್ಸೆಲ್ಲ ಕೇಳೋ ಥರ ಮಾಡುತ್ತೆ. ಅಂದರೆ ನೀವು ಹೆಡ್ಫೋನ್ ಕೇಳ್ವೇನೋ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ ಅಂತ. ಸೊ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ANC ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಡ್ಸಲ್ಲಿ ಆಗಲೇ ಹೇಳ್ದಂಗೆ ಒಂದರಲ್ಲಿ 2 ಮೈಕ್ರೋಫೋನ್ ಇರೋದ್ರಿಂದ ತುಂಬ ಚೆನ್ನಾಗಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಜೊತೆಗೆ ಇದರಲ್ಲಿ ENX ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಲಾಗಿದೆ. ENX ಅಂತ ಅಂದರೆ ಏನಿಲ್ಲ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ನೀವು ಕಾಲಲ್ಲಿ ಇರಬೇಕಾದ್ರೆ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆಯವ್ರಿಗೂ ಚೆನ್ನಾಗಿ ಕೇಳಿದೆ, ನಿಮಗೂ ಚೆನ್ನಾಗಿ ಕೇಳುತ್ತೆ. ಸೊ ಕಾಲ್ ಕ್ಲಾರಿಟಿ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಇದರಲ್ಲಿ ಡ್ಯುಯಲ್ ಈಕ್ವಲೈಸರ್ ಮೋಡ್ಗಳಿರುವಂಥದ್ದು, ಒಂದು ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡು ಮತ್ತು ಇನ್ನೊಂದು ಬ್ಯಾಲೆನ್ಸ್ಡ್ ಮೋಡ್ ಅಂತ ಆಯಿತಾ. ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೀವು ಈ ಎಡಗಡೆ ಬಡ್ ಏನಿದೆ ಅದನ್ನು ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ಈ ಮೋಡ್ಗಳ ಮಧ್ಯ ಸ್ವಿಚ್ ಆಗುತ್ತೆ ಆಯಿತಾ. ಜೊತೆಗೆ ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ಸ್ ಇದೆ ಆಯಿತಾ. ಸೊ ಅದು ಹೆವಿ ಅಂದರೆ ಹೆವಿ ರೆಸ್ಪಾನ್ಸಿವ್ ಆಗಿದೆ. ಸೊ ಸಾಂಗನ್ನು ಪ್ಲೇ ಪಾಸ್ ಮಾಡೋದಕ್ಕೆ ಒಂದು ಸಲ ಟ್ಯಾಪ್ ಮಾಡಿದ್ರೆ ಸಾಕು,
ಬಲಗಡೆ 2 ಸಲ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ, ಎಡಗಡೆ 2 ಸಲ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗ್ ಹೋಗುತ್ತೆ. ಕಾಲ್ ಬಂತು ಅಂದರೆ 1 ಸಲ ಟ್ಯಾಪ್ ಮಾಡಿದ್ರೆ ಸಾಕು, ರಿಸೀವ್ ಮಾಡ್ಕೊಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಎಂಡ್ ಆಗುತ್ತೆ. ಸೊ ಆಗಲೇ ಹೇಳ್ದಂಗೆ ಎಡಗಡೆ ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಮೋಡ್ ಸ್ವಿಚ್ ಆಗುತ್ತೆ, ಮತ್ತು ಬಲಗಡೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಆ್ಯಂಬಿಯಂಟ್ ಮೋಡ್ ಮತ್ತು ಅದನ್ನು ANC ಆಫ್ ಮಧ್ಯ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗ್ತಾ ಹೋಗುತ್ತೆ. ಆಯಿತಾ, ಹೆವಿ ರೆಸ್ಪಾನ್ಸಿವ್ ಆಗಿದೆ ಬಟನ್ಸ್, ಟಚ್ ಸೆನ್ಸಿಟಿವ್ ಬಟನ್ಸ್ ಮಾತ್ರ. ಜೊತೆಗೆ ಇದರಲ್ಲಿ ಬೀಸ್ಟ್ ಮೋಡ್ ಸಹ ಇರುವಂಥದ್ದು. ನೀವು ಒಂದು ನಾರ್ಮಲ್ ಗೇಮ್ ಮಾಡ್ತೀರಾ ಅಂತ ಅಂದರೆ 50 ಮಿಲಿಸೆಕೆಂಡಷ್ಟು ನಿಮಗೆ ಕಡಿಮೆ ಲೇಟೆನ್ಸಿ ಈ ಒಂದು ಬಡ್ಸ್ನ ಜೊತೆಗೆ ಸಿಗ್ತಾ ಇರುವಂಥದ್ದು. ಕಾಂಪಿಟೇಟಿವ್ ಗೇಮರ್ಗಳಿಗೆಲ್ಲ, ಆದರೆ ನಿಮಗೆ ನಾರ್ಮಲ್ BGMI ಗೇಮ್ ಆಡೋದಕ್ಕೆಲ್ಲ ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ, ಕೆಲವೊಂದು ಬಡ್ಸ್ಗಳಲ್ಲಿ ಗನ್ ಶಾಟ್ಗೂ ನಿಮಗೆ ಕಿವಿ ಕೇಳೋದಕ್ಕೂ ಸ್ವಲ್ಪ ಡಿಲೇ ಇರುತ್ತೆ, ಅರ್ಧ ಸೆಕೆಂಡಿಂದ 1 ಸೆಕೆಂಡ್ ಡಿಲೇ ಇರುತ್ತೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ಲ, ನಿಮಗೆ ಒಂದು ಲೆವೆಲ್ಗೆ ನಾರ್ಮಲ್ ಗೇಮ್ ಮಾಡೋದಕ್ಕೆಲ್ಲ ತೊಂದರೆ ಆಗುವುದಿಲ್ಲ. ಇನ್ನು ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳ್ದಂಗೆ ಡ್ಯುಯಲ್ ಈಕ್ವಲೈಸರ್ ಮೋಡ್ಗಳಿದೆ. ನನಗೆ ಪರ್ಸ್ನಲಿ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡು ಹೆವಿ ಕ್ರಿಸ್ಪ್ ಆಗಿದೆ, ಹೆವಿ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನ್ನಿಸ್ತು. ಆಯಿತಾ, ಸಖತ್ತಾಗಿ ಕೇಳುತ್ತೆ ಒಂದು ರೀತಿ ಏನು ಸಿಗ್ನೇಚರ್ ಸೌಂಡಲ್ಲಿ. ಈ ಬ್ಯಾಲೆನ್ಸ್ಡ್ ಮೋಡಲ್ಲಿ ಹೆಂಗಪ್ಪ ಅಂತ ಅಂದರೆ ನಿಮಗೆ ಬೇಸ್ ಸ್ವಲ್ಪ ಜೋರಾಗಿ ಕೇಳೋಕ್ಕೆ ಶುರುವಾಗುತ್ತೆ. ಸೊ ನನಗೆ ಪರ್ಸ್ನಲಿ ಈ ಎರಡಕ್ಕಿಂತ ಈ ಸಿಗ್ನೇಚರ್ ಸೌಂಡ್ ಹೆವಿ ಅಂದರೆ ನಿಮಗೆ ಆ ವೋಕಲ್ಸ್ಗೂ ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಸೌಂಡ್ಗೂ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆಯಿತಾ, ತುಂಬ ಕ್ರಿಸ್ಪ್ ಆಗಿದೆ. ಸೊ ಈ ಎರಡರಲ್ಲಿ ಯಾವುದಕ್ಕೆ ಬೇಕಾದ್ರೆ ನೀವು ಲೆಫ್ಟ್ ಸೈಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸ್ವಿಚ್ ಮಾಡ್ಕೊಬೋದು. ಜೊತೆಗೆ ಈ ಬಡ್ಸಲ್ಲಿ ನಮಗೆ 10 mm ಡ್ರೈವರ್ಸ್ ಸಿಗ್ತಾ ಇರುವಂಥದ್ದು. ಸೊ 10 mm ಆಗಿರೋದ್ರಿಂದ ಬೇಸ್ ಸ್ವಲ್ಪ ಜೋರಾಗಿ ಕೇಳುತ್ತೆ. ಸೌಂಡ್ ಕ್ಲಾರಿಟಿ ಸೂಪರ್ ಆಗಿದೆ. ಈ ಪ್ರೈಸ್ ರೇಂಜ್ಗೆ 2,000 ರೂಪಾಯಿಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಮತ್ತು ಬೇಸ್ ಕೂಡ ಅಷ್ಟೇ ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಸಖತ್ತಾಗಿ ಕೂಡ ಕೇಳುತ್ತೆ. ಸೊ ಇಂಪ್ರೆಸಿವ್ ವಿಷಯ. ಇನ್ನು ಕಾಲ್ ಕ್ಲಾರಿಟಿ ಕೂಡ ಅಷ್ಟೇ ತೊಂದರೆ ಇಲ್ಲ, ಆರಾಮಾಗಿ ನಿಮಗೆ ENX ಇರೋದ್ರಿಂದ ಚೆನ್ನಾಗಿ ಕೇಳುತ್ತೆ. ಒಂದು ಲೆವೆಲಿಗೆ ಕ್ರಿಸ್ಪಾಗಿ ಕೂಡ ಕೇಳುತ್ತೆ, ಪರವಾಗಿಲ್ಲ ಅಂತೀನಿ. ಆಯಿತಾ, ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇನ್ಕ್ಲೂಡಿಂಗ್ ದ ಕೇಸು 42 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಹೌದು, ಇದು ಕಾಂಪ್ಯಾಕ್ಟ್ ಆಗಿದ್ರೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ, ಸಣ್ಣದಾಗಿದೆ, ಬಟ್ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಏನೂ ಕಡಿಮೆ ಆಗಿಲ್ಲ. 42 ಗಂಟೆ ಟೋಟಲ್ಲು. ನಂಗನಸಂಗಿ ಬಡ್ಸು ಒಂದು 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಜೊತೆಗೆ ASAP ಚಾರ್ಜಿಂಗ್ ಕೂಡ ಇರುವಂಥದ್ದು. ಈ ಬಡ್ಸನ್ನು ನೀವು ಕೇಸ್ ಒಳಗೆ ಹಾಕಿದ್ರೆ ಬರೀ 10 ನಿಮಿಷ ಹಾಕಿದ್ರೆ ಸಾಕು, 180 ನಿಮಿಷಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂದರೆ 3 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಬರೀ 10 ನಿಮಿಷ ಚಾರ್ಜಲ್ಲಿ ಮಾಡ್ಬೋದು. ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ಸೂಪರ್ ಅಂದೆಲ್ಲಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಬಡ್ಸಿಂದು ಕೆಲವೊಂದು ಮೇಯ್ನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು ಈ ಬಡ್ಸನ್ನು ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಪ್ರೈಸ್ ರೇಂಜಿಗೆ ನಮ್ಮ ಇಂಡಿಯನ್ ಬ್ರ್ಯಾಂಡು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬೆಂಕಿ ಇದೆ. ಆಯಿತಾ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ರೇಂಜ್ಗೆ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ 1999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಮೋಸ್ಟ್ಲಿ ಆಫರ್ ಟೈಮಲ್ಲಿ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಸೊ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಬೋಟ್ ಅವ್ರ ವೆಬ್ಸೈಟು ಇದೆ ಮತ್ತು ಯಾವುದೆಲ್ಲ ಬೇರೆ ವೆಬ್ಸೈಟ್ ಇದೆ ಎಲ್ಲದನ್ನು ಕೂಡ ನಿಮಗೆ ಲಿಂಕಲ್ಲಿ ಕೊಡ್ತೀನಿ. ಚೆಕ್ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.